ಒಂದು ಒಳ್ಳೆ ವರದಾನ ಸಿಕ್ಕಂಥ ಮಾರ್ಸ್ ಕೇರ್ ಕಂಪನಿ ಲಿಮಿಟೆಡ್ ಈ ಕಿಟ್ಟನ್ನು ಬಳಸಿ ನಿಮ್ಮ ತೋಟವನ್ನು ರಕ್ಷಿಸಿಕೊಡಿ ಅಂತ ಕೇಳ್ಕೊತೀವಿ. ಸರ್, ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ದ್ಯಾಮಕೆರೆ ಗ್ರಾಮ. ಇಲ್ಲಿ ನಂದು 2 ಎಕರೆ ಅಡಿಕೆ ತೋಟ ಇದೆ. ನಾನು ಮಾರ್ಸ್ ಕೇರ್ ಕಂಪನಿ ಲಿಮಿಟೆಡ್ ಇವರ ಕಿಟ್ಟನ್ನು ಬಳಸ್ತಿದ್ದೇನೆ. ಈಗ 3ನೇ ಸಲ ಕಿಟ್ ಬಳಸ್ತಿದ್ದೇನೆ. 1 ವರ್ಷದ ಹಿಂದೆ ಇದೇ ತೋಟದಲ್ಲೇ ನಾನು ಅಡಿಕೆ ಕಿಟ್ಟಿನ ಬಗ್ಗೆ ಮಾಹಿತಿ ಕೊಟ್ಟು ನನ್ನ ತೋಟ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಸಿದ್ವಿ. ಈಗ ನಾನು 3 ವರ್ಷ ಆಗಿದೆ. ತೋಟದ ಬೆಳವಣಿಗೆ ಮತ್ತು ಡೆವಲಪ್ಮೆಂಟು, ಅಡಿಕೆ ಮರಗಳು ಕಾಯಿ ಹಿಡಿದಂಥ ರೀತಿಗಳು, ಎಲೆ ಚುಕ್ಕಿ ರೋಗ, ಇಂಥ ಸುಮಾರು ರೋಗಗಳು ಕಂಟ್ರೋಲಿಗೆ ಬಂದಿದ್ದಾವೆ. ತೋಟ ತುಂಬ ಚೆನ್ನಾಗಿದೆ. ಇಲ್ಲೇ ನಮ್ಮೂರಿನ ಕೆಲವು ರೈತರು ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವ ಗೊಬ್ಬರ ಹಾಕ್ತಿದೆ ಕೇಳ್ತಾನೆ. ಯಾವುದೂ ಗೊಬ್ಬರ ಹಾಕ್ತಿಲ್ಲಪ್ಪ, ಈ ರೀತಿ ಮಾರ್ಸ್ ಕೇರ್ ಕಂಪ್ನಿ ಲಿಮಿಟೆಡ್ ಒಂದು ಕಿಟ್ ಕೊಡ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡ್ತಿದ್ದೇನೆ. ವರ್ಷಕ್ಕೆ 2 ಸಲ ಯೂಸ್ ಮಾಡೋದು, ಯಾವುದೇ ರಾಸಾಯನಿಕ ಗೊಬ್ಬರ ಮುಡಿಸ್ತಾ ಇಲ್ಲ ನಾನು ಅಂತಂದಾಗ, ಎಲೆ ಚುಕ್ಕಿ ರೋಗ ಆಗಲಿ, ಹುಳ ಅಂತವು ಆ ಥರ ಗರಿ ಇಲ್ಲ, ನಿಮ್ಮ ತೋಟ ತುಂಬ ಚೆನ್ನಾಗಿದೆ ಅಂತೇಳಿ ಖುಷಿ ಪಟ್ಟು ಹೋಗ್ತಾರೆ. ಈ ವರ್ಷ ಮತ್ತು ನಾನು ಸ್ವಲ್ಪ ಟ್ರೆಂಚ್ಗಿಂತೆಲ್ಲ ಮಾಡ್ತೀವಿ. ಸ್ವಲ್ಪ ಈ ಸರಿನೂ 3ನೇ ಕಿಟ್ ಹಾಕಿದ್ದೇನೆ. ಇನ್ನು ನೆಕ್ಸ್ಟ್ ಇದರಿಂದ ಕಾಯಿ ಯಾವ ರೀತಿ ಹಿಡಿಯುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಂಡು ನೋಡಬೇಕಾಗಿದೆ. ಅಲ್ಲಿಗೆ ಲಾಸ್ಟ್ ಇಯರ್ಗೂ ಈ ಸಲ ನೋಡಿದ್ರೆ ಒಂದೊಂದು ಮರದಲ್ಲಿ 2, 3, 4, 5 ತನಕ ಗೊನೆ ಕಚ್ಚಿದೆ. ಕೆಲವು ಗೊನೆಗಳು ಕಪ್ಪಾಗಿ ಹೋದ್ವು. ಅದಿನ್ನೂ ಗಿಡ ಸಣ್ಣ ಗಿಡ, ಎಳೆ ಗಿಡ ಆಗಿದ್ದರಿಂದ ಹಸಿ ಗಿಡ ಅಂತ ಕನಿಷ್ಠ 8-10 ವರ್ಷ ಬೇಕು ಅಂತಾರೆ. ಆದರೂ ಈ ವರ್ಷಕ್ಕೆ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಹೋದ ವರ್ಷ ನಂದು ಟೋಟಲಿ 1 ಕ್ವಿಂಟಲ್ 60 kg ನಾನು ಫಸ್ಟ್ ಟೈಮಲ್ಲಿ ಕೊಟ್ಟಿದ್ದೆ. ಆದರೆ ಈ ಸಲ ಫಸ್ಟ್ ಕಟಾವು ಆಗಿದೆ. 1 ಕ್ವಿಂಟಲ್ 10 kg 1 ಟೈಮಿಗೆ ಸಿಕ್ಕಿದೆ. ಬಟ್ ಈಗ ಗೊನೆಗಳು ತುಂಬ ಇದ್ದಾವೆ. ಈಗ 2 ಗೊನೆ 3 ಗೊನೆ ಕಟಾವಿಗೆ ಬರ್ತಾರೆ. ಇವತ್ತು ಬರಬೇಕಿತ್ತು, ಬಂದಿಲ್ಲ ಅವರು. ಅಂದರೆ ಈ ಸಲ ಹೋಸಲಿಕ್ಕಿಂತ ಈ ಸಲ ಇಳುವರಿ ಜಾಸ್ತಿ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೇನೆ. ಹಾಗೆಯೇ ಮಾರ್ಸ್ ಕೇರ್ ಕಂಪ್ನಿ ಲಿಮಿಟೆಡ್ ನಮ್ಮ ಮ್ಯಾನೇಜರ್ ಅಂತ ಶ್ರೀನಿವಾಸ್ ಅವರು ಮತ್ತು ಜೊತೆ ರಘು ಅವರು ಸರಿಯಾದ ಮಾಹಿತಿ ಕೊಡ್ತಿದ್ದಾರೆ. ತೋಟದ ವೀಕ್ಷಣೆ ಮಾಡ್ಕೊಂಡು ಸರಿಯಾದ ಮಾಹಿತಿ ಕೊಟ್ಟು ಈ ಸಲ ನನಗೆ ಹಣ್ಣು ಹೊಡ್ಕ ಸ್ವಲ್ಪ ಕಾಯಿದ್ದು, ಅದಕ್ಕೆ ನೀವು ಬೋರನ್ ಬಳಸ್ಬೇಕು ಅಂತಿದ್ರು. ಹಂಗಾಗಿ ಕಿಟ್ಟಿನ ಜೊತೆ 2 ಲೀಟ್ರ್ ಬೋರನ್ ಎಕ್ಸ್ಟ್ರಾ ಮಾಹಿತಿ ಕೊಟ್ಟು ಬೋರನ್ ಬಳಸಿದ್ದೇನೆ. ನೆಕ್ಸ್ಟ್ ಇಯರ್ ನೋಡ್ಬೇಕಾದ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ, ಕಂಟ್ರೋಲಿಗೆ ಬರ್ತಾ ಹೇಗೆ ಅಂತೇಳಿ. ಆದರೆ ಶ್ರೀನಿವಾಸ್ ಅವರು ಮತ್ತು ರಘು ಅವರು ಒಳ್ಳೆ ಮಾಹಿತಿ ಕೊಡ್ತಿದ್ದಾರೆ. ಹಾಗೆ ನಾವು ಯಾವುದೇ ಕರೆದಾಗ ನಮ್ಮ ಫೀಲ್ಡ್ ವಿಸಿಟ್ ಬರ್ತಾರೆ. ಮತ್ತು ಹೊಸ ಕಸ್ಟಮರ್ಸ್ಗಳಿಗೆ ಅಥವಾ ರೈತರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದಾಗ ಯಾವುದೇ ಬೇಜಾರು ರೀತಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಇದು ಮಾಡಿಕೊಡ್ತಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ನಮ್ಮ ರೈತ ಬಾಂಧವರಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ರೈತ ಬಾಂಧವರು ಹೇಳೋದಿಷ್ಟೇ, ಒಂದು ಒಳ್ಳೆ ವರದಾನ ಸಿಕ್ಕಂಥ ಮಾರ್ಸ್ ಕೇರ್ ಕಂಪನಿ ಲಿಮಿಟೆಡ್ ಈ ಕಿಟ್ಟನ್ನು ಬಳಸಿ ನಿಮ್ಮ ತೋಟವನ್ನು ರಕ್ಷಿಸಿಕೊಡಿ ಅಂತ ಕೇಳ್ಕೊತಿದ್ದೇನೆ.